ಭಯ ಕಣಪ್ಪ, ನಾನಲ್ಲೆಲ್ಲ ಹೋಗಿ ಮಾತಾಡಕ್ಕಾಗತ್ತ? ನಾನು ಅಲ್ಲಿ ಹೋಗಿ ನಿಂತ್ಕೊಂಡು 4 ಜನ ಮಾತಾಡ್ಕೊಂಡ್ರೆ ನನ್ನ ಬಗ್ಗೆ ನಾನು ಹಿಂಗ್ ಮಾತಾಡ್ದೆ ಅಂತ ನಾನು ಟ್ರಾಲ್ ಮಾಡಿ ಅವ್ರು ನಗ್ಬಿಟ್ರೆ ನಾನು ನೋಡಿ ಕೈಲಿ ಆಗುತ್ತಾ ಇದೆಲ್ಲ? ಕೈಲಿ ಮಾತಾಡಕ್ಕಾಗತ್ತಾ? ನನ್ನ ಕೈಲಿ ಶಕ್ತಿ ಇದೆಯಾ? ಈ ರೀತಿ ಸಾಕಷ್ಟು ಡೌಟ್ ನಮ್ಗೆ ಒಂದಲ್ಲ ಒಂದ್ ಸರಿ ಬಂದಿರುತ್ತೆ. ಅಂದ್ರೆ ಕೆಲವ್ರಿಗೆ ಇದು ಬಂದಿಲ್ದೇ ಇರ್ಬೋದು, ಕೆಲವ್ರು ನ್ಯಾಚುರಲಿ ಟ್ಯಾಲೆಂಟೆಡ್ ಇರ್ತಾರೆ, ಬಟ್ ಯಾವಾಗ್ಲಾರ ಒಂದ್ಸರಿ ಈ ತರ ಅನ್ಸಿರುತ್ತೆ. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಸುನಿಲ್. ಇವತ್ತಿನ ಟಾಪಿಕ್ ಬಂದು ಹೇಗೆ ನನ್ನ ಜನರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡೋದು. ಟೀಚರ್ ನಮ್ಮನ್ನ ಬೋರ್ಡ್ ಹತ್ರ ಕರೆದು ಒಂದು ವಿಷಯದ ಬಗ್ಗೆ ಮಾತಾಡು 10 ನಿಮಿಷ ಅಂದಾಗ್ಲೂ ನಾವು ಎಷ್ಟು ಭಯ ಬೀಳ್ತೀವಲ್ವ, ನರ್ವಸ್ ಆಗ್ಬಿಡ್ತೀವಿ, ಏನು ನಮ್ಮ ಫ್ರೆಂಡ್ಸ್ ಏನು ಅನ್ಕೊಂತಾರೋ ಅಂತ. ಅದೇ ಒಂದು ಅಸೆಂಬ್ಲಿಲಿ ಸ್ಕೂಲಲ್ಲಿ ಹೋದಾಗ ಇಷ್ಟು ಜನ ಸ್ಕೂಲ್ ಮಕ್ಕಳು ನನ್ನ ನೋಡಿ ಏನು ಅನ್ಕೊಂತಾರೋ ಅಂತ. ಇಲ್ಲ ಸ್ಕೂಲ್ ಬೇಡ, ಆಫೀಸಲ್ಲಿ ಹೋದಾಗ ನಮ್ಮ ಕೊಲೀಗ್ಸ್ ನನ್ನನ್ನು ನೋಡಿ ಏನು ಅನ್ಕೊಂತಾರೋ. 10 ಜನ ಇದ್ದಾಗ, ಇಲ್ಲ ಅದು ಬೇಡ, ನಮ್ಮ ಒಂದು 100 ಜನ ಗ್ಯಾದರಿಂಗಲ್ಲಿ ಹೋಗಿ ಏನೋ ಒಂದು ನನ್ನ ಬಗ್ಗೆ ಮಾತಾಡ್ಕೊಬೇಕು ಅಂದರೆ ಫಸ್ಟ್ ಹೆಸಿಟೇಷನ್. ನಂದು ಹೆಸಿಟೇಷನ್ ಏನಂದ್ರೆ ನನ್ನನ್ನು ಏನು ಅನ್ಕೋತಾರೋ. ಇಲ್ಲ ಒಂದು ಕ್ವಶನ್ ಕೇಳೋ, ಒಂದು 100 ಜನದ ಮಧ್ಯೆ ಎದ್ದು ನಿಂತ್ಕೊಂಡು ಒಂದು ಕ್ವಶನ್ ಕೇಳಬೇಕಾದ್ರೂ ನಮ್ಮ ಮನಸ್ಸಲ್ಲಿ ಬರುತ್ತೆ, ನಾನು ಕೇಳೋ ಕ್ವಶನ್ ನೋಡಿ ನನ್ನ ಏನು ಅನ್ಕೊಂತಾರೋ, ನನ್ನ ನಗ್ತಾರೋ ಅಂತ. ಸೊ ಈ ರೀತಿ ಸಾಕಷ್ಟು ಸರಿ ಆಗೋದು ತುಂಬಾ ಜನಕ್ಕೆ ಬಹಳ ಸಹಜ. ಮೇನ್ ಕಾರಣ ಏನಂದ್ರೆ ನಮ್ಗಿದೆಲ್ಲ ಹೊಸದು. ಸೊ ನಾವು ಯಾವತ್ತೂ ಒಬ್ಬರೇ ಹೋಗಿ ಮಾತಾಡಿದ್ದಿಲ್ಲ. ಎಲ್ಲ ಟೈಮ್ ಏನಾಗುತ್ತೆ, ನಾವು ಹೋಗಿದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀವಿ, ಇಲ್ಲ ಒಂದು 4-5 ಜನ ನಮ್ಮ ಫ್ರೆಂಡ್ಸ್ ಸೇರಿ ಹರಟೆ ಹೊಡೆದಿರ್ತೀವಿ, ನಮ್ಗೆ ಗೊತ್ತಿರೋರ ಜೊತೆ ಮಾತಾಡ್ತೀವಿ, ನಾವು ಗೊತ್ತಿರೋ ಒಂದು ಗ್ರೂಪ್ ಜೊತೆಲಿ ಇರ್ತೀವಿ. ಎಲ್ಲೂ ಹೋಗಿ ಒಂದು 100 ಜನನ ಉದ್ದೇಶಿಸಿ ನಾವು ಮಾತಾಡಿರಲ್ಲ, ಅಥವಾ ನಮ್ಮ ಕ್ಲಾಸಲ್ಲಿ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡುವಂತ ಪ್ರಯತ್ನ ಮಾಡಿರಲ್ಲ. ಸೊ ಇದೆಲ್ಲ ಸರ್ವೇ ಸಾಮಾನ್ಯ.